ಕರ್ಕ ರಾಶಿ ನೋಡಿ, ಪುನರ್ವಸು ನಕ್ಷತ್ರ, ಪುಷ್ಯಮಿ ನಕ್ಷತ್ರ ಹಾಗೂ ಆಶ್ಲೇಷ ನಕ್ಷತ್ರಕ್ಕೆ ಕರ್ಕಾಟಕ ರಾಶಿ ಬರುತ್ತೆ. ಕರ್ಕಾಟಕ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಚಂದ್ರ. ನಾನು ಆಗಲೇ ಹೇಳಿದೆ, ಈ ವಾರದಲ್ಲಿ ಚಂದ್ರನ ಮನೆಯಲ್ಲಿ ಕುಜ ಇದ್ದಾನೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕಾಗತ್ತೆ. ಯಾಕೆ ಅಂತಂದರೆ ನಿಮಗೆ ಅಷ್ಟಮ ಶನಿ ಕಾಟ ನಡೀತಾ ಇದೆ. ಹನುಮಾನ್ ಚಾಲಿಸ ಓದ್ಕೊಳ್ಳಿ, ಆರೋಗ್ಯದ ಕಡೆ ಗಮನ ಹರಿಸಿ. ವ್ಯಥ ತೊಂದರೆಗಳಿಗೆ ಸಿಕ್ಕಾಕೊಳ್ತಕ್ಕಂಥದ್ದು, ತುಂಬ ಉತ್ತಮದಾಯಕವಾಗಿರ್ತಕ್ಕಂಥ ಆರೋಗ್ಯ ಪರಿಸ್ಥಿತಿನಲ್ಲಿ ಇದ್ದೀನಿ ಅಂತ ಅಂದ್ಕೊಂಡಿರ್ತಕ್ಕಂತಹ ಕರ್ಕಾಟಕ ರಾಶಿಯವರು ನಿಮ್ಮ ಚಿಕ್ಕದಾಗಿರ್ತಕ್ಕಂತಹ ಜೀವನ ಶೈಲಿಯ ಬದಲಾವಣೆ. ಒಂದು ಉದಾಹರಣೆ ಹೇಳಬೇಕು ಅಂದರೆ, ನಾನು ಎಲ್ಲೋ ತಣ್ಣೀರು ಕುಡಿದ್ಬಿಟ್ಟೆ ಅಥವಾ ಶುದ್ಧವಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡಲಿಲ್ಲ, ಇದೆಲ್ಲ ನಿಮಗೆ ಪರಿಹಾರವಂದರೆ ಸಮಸ್ಯೆಯನ್ನು ಉಂಟು ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಆರೋಗ್ಯದ ಕಡೆ ಗಮನ ಹರಿಸಿ ಉತ್ತಮವಾದಂತಹ ರಕ್ತ ಸ್ವಾಸ್ಥ್ಯ ಅಂದರೆ ರಕ್ತ ಶುದ್ಧಿ ಆಗಿರುವಂತಹ ರೀತಿಯಲ್ಲಿ ನೋಡ್ಕೊಳ್ಳಿ. ಅಂದರೆ ಸೇವಿಸುವಂಥ ಆಹಾರ ಉತ್ತಮವಾಗಿರಬೇಕು ಹಾಗೂ ನಿಮ್ಮ ಜೀವನ ಶೈಲಿ ಸರಿಯಾಗಿರಬೇಕು. ಅಂತಹ ಸಂದರ್ಭದಲ್ಲಿ ಉತ್ತಮ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ತೀರಿ. ವ್ಯಥಾ ಮಾನಸಿಕ ಚಿಂತೆ ಬರದೇ ಇದ್ದಾಗ ಕಾಪಾಡಿಕೊಳ್ಳಿ. ಹಾಗೂ ಮಹಾಮೃತ್ಯುಂಜಯನ ಮಂತ್ರವನ್ನು, ಶಿವನ ಆರಾಧನೆ ಮಾಡಿಕೊಳ್ಳಿ. ತ್ರ್ಯಂಬಕಂ ಯಜಾಮಹೇ ಅನ್ನುವಂತಹ ಮಂತ್ರವನ್ನು ಹೇಳಿಕೊಂಡ್ರೆ ಉತ್ತಮವಾದಂತಹ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ತೀರಿ. ಯಾಕಂದರೆ ನಿಮ್ಮ ರಾಶಿಯಲ್ಲೇ ಕುಜ ಇರೋದರಿಂದ ಶಿವನ ಆರಾಧನೆ ಬಹಳ ಅತ್ಯವಶ್ಯಕ. ಓಕೆ, ಸಿಂಹರಾಶಿ. ಸಿಂಹರಾಶಿಯ ಫಲಾಫಲ ಹೇಗಿದೆ ನೋಡಿ, ಮಘಾ ನಕ್ಷತ್ರ, ಬುಬ್ಬಾ ನಕ್ಷತ್ರ ಹಾಗೂ ಉತ್ತರಾ ನಕ್ಷತ್ರಗಳಿಗೆ ಸಿಂಹರಾಶಿ ಬರುತ್ತೆ. ಸಿಂಹರಾಶಿ ಅಧಿಪತಿಯಾಗಿರತಕ್ಕಂಥವನು ರವಿ. ಹಾಗಾಗಿ ಸಿಂಹರಾಶಿಯವರಿಗೆ ವಿಶೇಷವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಇಚ್ಛಾಶಕ್ತಿಯ ಕೊರತೆ, ಲೇಜಿನೆಸ್ ಉಂಟಾಗತ್ತೆ. ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಆಸಕ್ತಿಗಳಿರೋದಿಲ್ಲ. ಇವತ್ತು ಮಾಡುವಂತಹ ಕೆಲಸವನ್ನು ನಾಳೆ ಮಾಡೋಣ ಅಂತ ಅಂದ್ಕೊಳ್ತೀರಿ, ನಾಳೆ ಇನ್ನೊಂದೇನೋ ಒಂದು ನೆಪ ಕಾಣಿಸುವಂತಹ ಸಾಧ್ಯತೆ ಈ ವಾರ ಪೂರ್ತಿ ಬರುತ್ತೆ. ಇದೆಲ್ಲವನ್ನು ಇಡೀ ಗ್ರಹಗಳ ಪರಿಸ್ಥಿತಿಯ ಆಧಾರದ ಮೇಲೆ ಲೆಕ್ಕ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇಚ್ಛಾಶಕ್ತಿಯ ಕೊರತೆಯನ್ನು ದೂರ ಮಾಡಿಕೊಂಡು ಇಚ್ಛಾಶಕ್ತಿಯನ್ನು ಜಾಗೃತ ಮಾಡಿಕೊಳ್ತಾ ಹೋಗಬೇಕು. ಕೆಲಸವನ್ನು ಸಾಧಿಸ್ತೇನೆ, ಯಾವುದೇ ಕಾರಣಕ್ಕೂ ಲೇಜಿ ಆಗಿರೋದಿಲ್ಲ. ಉದಾಹರಣೆಗೆ ಮಕ್ಕಳಾಗಿರಲಿ, ಅಬಾಲ ವೃದ್ಧರವರೆಗೆ, ಮಕ್ಕಳಿಂದ ದೊಡ್ಡವರವರೆಗೂ ಕೂಡ ಇವತ್ತು ಮಾಡೋ ಕೆಲಸ ನಾಳೆ ಮಾಡ್ತೀನಿ ಅನ್ಬೋದು, ಅಥವಾ ನೋಡೋಣ ಮುಂದೆ ಯಾವತ್ತೋ ಒಂದು ದಿನ ಮಾಡೋಣ, ಈ ರೀತಿಯಾದಂತಹ ಯೋಚನೆಗಳು ಸಾಧ್ಯತೆಗಳು ಜಾಸ್ತಿ ಬರೋದರಿಂದ ಸ್ವಲ್ಪ ಬೇಗ ಎದ್ದೇಳ್ತಕ್ಕಂಥದ್ದು ರೂಢಿ ಮಾಡಬೇಕು. ಆ್ಯಕ್ಟಿವ್ ಆಗಿರೋದಕ್ಕೆ ಗಮನ ಹರಿಸಬೇಕು. ನಿತ್ಯ ನಿಗದಿತವಾಗಿರ್ತಕ್ಕಂತಹ ನಿಯಮಿತವಾಗಿರ್ತಕ್ಕಂತಹ ವ್ಯಾಯಾಮಗಳನ್ನು ಮಾಡಿಕೊಳ್ಬೇಕು. ಅರ್ಕ ಗಿಡಕ್ಕೆ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು, ಸೂರ್ಯದೇವರ ನಮಸ್ಕಾರ ಮಾಡ್ತಕ್ಕಂಥದ್ದು, ಸೂರ್ಯಾರ್ಘ್ಯವನ್ನು ಕೊಡ್ತಕ್ಕಂಥದ್ದು, ಅಥವಾ ಅರ್ಕಗಿಡದ ಬುಡದಲ್ಲಿ ಅರ್ಕಗಿಡ ಅಂದರೆ ಎಕ್ಕೆಗಿಡದ ಬುಡದಲ್ಲಿ ದೀಪವನ್ನು ಹಚ್ಚಿ ಉತ್ತಮವಾದಂತಹ ಸ್ವಾಸ್ಥ್ಯ ಅಂದರೆ ಚೈತನ್ಯದಾಯಕವಾಗಿರ್ತಕ್ಕಂತಹ ಶರೀರ ಮತ್ತು ಶಾರೀರ ಇರಲಿ ಅನ್ನುವಂತಹ ಪ್ರಾರ್ಥನೆ ಮಾಡಿಕೊಂಡ್ರೆ ಸಿಂಹರಾಶಿಯವರು ಎಲ್ಲವೂ ಉತ್ತಮದಾಯಕವಾಗಿರುತ್ತೆ. ಕನ್ಯಾ ರಾಶಿಯ ಫಲಾಫಲ ಹೇಗಿದೆ ಉತ್ತರಾ ನಕ್ಷತ್ರ, ಹಸ್ತ ನಕ್ಷತ್ರ ಹಾಗೂ ಚಿತ್ತಾ ನಕ್ಷತ್ರಗಳಿಗೆ ಕನ್ಯಾ ರಾಶಿ ಬರುತ್ತೆ. ಕನ್ಯಾ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಬುಧ. ಹಾಗಾಗಿ ವಿಷ್ಣುವಿನ ಅನುಗ್ರಹ ಪ್ರಾಪ್ತ ಮಾಡಿಕೊಳ್ಳಬೇಕು. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಧನವ್ಯಯವಾಗುವಂತಹ ಸಾಧ್ಯತೆ, ವ್ಯಥಾ ಖರ್ಚಾಗುವಂತಹ ಸಾಧ್ಯತೆಗಳಿರುತ್ತೆ. ನಂಬಿಕೊಟ್ಟಂತಹ ವ್ಯಕ್ತಿಗಳು ಸಕಾಲಕ್ಕೆ ಹಣ ಕೊಡೋದಿಲ್ಲ ಈ ವಾರದಲ್ಲಿ. ಹಾಗಾಗಿ ಯಾರಿಗಾದರೂ ಕೊಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕತೆ ಇರಬೇಕು. ಮತ್ತು ನೀವು ಎಲ್ಲೇ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರು ಶಾರ್ಟ್ ಪೀರಿಯಡ್ ಇನ್ವೆಸ್ಟ್ಮೆಂಟ್ ಇವೆಲ್ಲವೇ. ಯಾಕಂದರೆ ಇದು ಹೀಗೆ ಇರುತ್ತಾ, ನಾನು ಎಲ್ಲೋ ಶೇರ್ ಮಾರ್ಕೆಟಲ್ಲಿ ಹಾಕಿದ್ದೀನಿ, ಇನ್ನೊಂದೆಲ್ಲೋ ಬ್ಯಾಂಕಲ್ಲಿ ಇಟ್ಟಿದ್ದೀನಿ, ಅದು ನನಗೆ ಬರೋದೇ ಇಲ್ವಾ, ಹಾಗಲ್ಲ. ಈ ವಾರದ ಮಟ್ಟಿಗೆ ನಾಳೆ ಕೊಡ್ತೀನಿ ಅಂತಂದವ್ರಿಗೋ ಅಥವಾ ಯಾವುದೋ ಒಂದು ಕ್ರೆಡಿಟ್ ಕೊಡುವಂಥ ಸಂದರ್ಭಗಳಲ್ಲೋ ಸ್ವಲ್ಪ ಕನ್ಯಾ ರಾಶಿಯವರು ಜಾಗೃತವಾಗಿರಬೇಕಾಗತ್ತೆ. ಇಲ್ಲದೆ ಹೋದರೆ ಧನ ನಷ್ಟವಾಗುವಂತಹ ಸಾಧ್ಯತೆಗಳಿರುತ್ತೆ. ಮಹಾಲಕ್ಷ್ಮಿಯ ಸ್ಮರಣೆಯನ್ನು ಮಾಡಿಕೊಳ್ಳಿ. ಉತ್ಥಾನ ದ್ವಾದಶಿ ಅಂತ ಆಗಲೇ ಪ್ರಾರಂಭದಲ್ಲಿ ಹೇಳಿದ ಹಾಗೆ ತುಳಸೀದೇವಿ ಅಂದರೆ ಲಕ್ಷ್ಮೀ ಸ್ವರೂಪ. ಹಾಗಾಗಿ ಲಕ್ಷ್ಮೀ ಆರಾಧನೆ ಮಾಡಿಕೊಳ್ಳಿ, ಲಕ್ಷ್ಮೀ ಅಷ್ಟೋತ್ರ ಹೇಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಧನವ್ಯಯವಾಗದೇ ಇದ್ದಾಗ ನೋಡ್ಕೊಳ್ಳಿ. ಯಾಕೆಂದರೆ ಆ ನಂತರದಲ್ಲಿ ತೊಂದರೆ ಅನುಭವಿಸ್ತಕ್ಕಂಥವ್ರು ನೀವೇ ಆಗಿರ್ತೀರಿ. ಹಾಗಾಗಿ ಲಕ್ಷ್ಮಿ ಅನುಗ್ರಹ ಪ್ರಾಪ್ತ ಮಾಡಿಕೊಂಡು ಜಾಗರೂಕತೆಯಿಂದ ಇದ್ದರೆ ಕನ್ಯಾ ರಾಶಿಯವರು ಯಾವುದೇ ರೀತಿಯಾದಂತಹ ಸಮಸ್ಯೆ ಬರೋದಿಲ್ಲ. ತುಲಾ ರಾಶಿಯ ವಾರದ ಫಲ ಯಾವ ರೀತಿ ಇದೆ ಅಂತ? ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ ಹಾಗೂ ವಿಶಾಖ ನಕ್ಷತ್ರಗಳಿಗೆ ತುಲಾ ರಾಶಿ ಬರುತ್ತೆ. ತುಲಾ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಶುಕ್ರ. ನೋಡಿ, ಪಂಚಮ ಶನಿ ಕಾಟ ಇದೆ. ಆದರೂ ಕೂಡ ತುಲಾ ರಾಶಿಯವರು ಯಾವುದೇ ರೀತಿಯಾಗಿರತಕ್ಕಂತಹ ಭಯವನ್ನು ಪಡುವಂಥದ್ದು ಬೇಕಿಲ್ಲ. ವ್ಯಾಪಾರದಲ್ಲಿ ಲಾಭವಾಗುತ್ತೆ, ಉದ್ಯೋಗದಲ್ಲಿ ಯಶಸ್ಸಾಗತ್ತೆ, ಮತ್ತು ತುಲಾ ರಾಶಿಯವರಿಗೆ ಧನಲಾಭ ಅನ್ನುವಂಥದ್ದಿದೆ. ಯಾಕೆ ಅಂತಂದರೆ ಗ್ರಹಗಳ ಪೊಸಿಷನ್ನೇ ಆಗಿದೆ. ಈ ವಾರದಲ್ಲಿ ನೀವು ಒಂದಷ್ಟು ಅಂದುಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯವನ್ನು ಸಾಧನೆ ಮಾಡಿಕೊಳ್ತೀರಿ. ಯಾರೋ ಕೊಡ್ತೀನಿ ಅಂದವರು ಸಕಾಲಕ್ಕೆ ಕೊಡ್ತಾರೆ, ಅಥವಾ ನೀವು ಎಲ್ಲೋ ಯಾವತ್ತೋ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಹಣವು ಕೂಡ ನಿಮಗೆ ಸಕಾಲಕ್ಕೆ ಬರುತ್ತೆ. ಆದ್ದರಿಂದಾಗಿ ತುಲಾ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಧನಲಾಭ ಇದೆ. ಮಹಾವಿಷ್ಣುವಿನ ಅನುಗ್ರಹ ಇರಬೇಕು. ಲಕ್ಷ್ಮೀ ಕುಬೇರನ ಅನುಗ್ರಹ ಇದ್ದರೆ ತುಲಾ ರಾಶಿಯವರಿಗೆ ಯಾವುದೇ ಕಷ್ಟಗಳು ಬರೋದಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162,
GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.